ಒಂದೇ ಮಾತ್ರ ಅಭಿಯಾನದ ಕಾರ್ಯಕ್ರಮದ ರೂವಾರಿಗಳು ತಂದುಕೊಂಡಿದ್ದಾರೆ. ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಇಂದು ಶ್ರೀ ಶಂಕರಾಚಾರ್ಯರು ಜಗದ್ಗುರು ಶಂಕರಾಚಾರ್ಯರ ಜಯಂತಿ, ಜಗಜ್ಯೋತಿ ಬಸವಣ್ಣನವರ ಜಯಂತಿ, ಶ್ರೀ ರಾಮಾನುಜಾಚಾರ್ಯ, ಶ್ರೀ ಮಹಾವೀರರು, ಬುದ್ಧ ಹಾಗೂ ಡಾಕ್ಟರ್ ಶಿವಕುಮಾರ ಸ್ವಾಮಿಯವರ ಜಯಂತಿ ಎಲ್ಲವನ್ನು ಆಚರಣೆ ಮಾಡ್ತಾ ಇದ್ವಿ. ವಿಶೇಷವಾಗಿ ವಿಶ್ವ ಅಮೃತದ ದಿನಾಚರಣೆಯನ್ನು ಕೂಡ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇವರೆಲ್ಲ ದೇವ ಮಾನವರು, ಮಾನವ ಕುಲವನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಆಗಿರುವಂಥವರು. ಮಾನವ ಕುಲ ಒಂದೇ ಬಲ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಕೆಳದಿ ಸಂಘದ ವಿಶೇಷ ಅಂತಂದ್ರೆ ಯಾವುದೇ ಜಾತಿ ಮತ ಭೇದ ಯಾವುದನ್ನು ಪರಿಗಣಿಸ್ತಾ ಇಲ್ಲ. ಹಾಗಾಗಿ ನಾವು ಎಲ್ಲ ಸರ್ವಧರ್ಮ ಸಮನ್ವಯ ಆ ಥರ ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ಬೋದು. ಹಾಗಾಗಿ ನಾವು ಪ್ರತಿಯೊಂದು ಆಚರಣೆಗಳನ್ನು ಹಿಂದುತ್ವವನ್ನ ಮೆರೆಯುವಂತಹ ಕಾರ್ಯಕ್ರಮವನ್ನು ನಾವಿಲ್ಲಿ ಮಾಡ್ತಿದ್ದೀವಿ ಅನ್ನೋದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಈಗ ಡಾಕ್ಟರ್ ಚಂದ್ರಶೇಖರ್ ಹಾಗೂ ಲಕ್ಷ್ಮೀದೇವಿ, ಶ್ರೀಮತಿ ಚಂದ್ರಿಕಾರವರು, ಸುಮತಿ ಪ್ರಭು ಸುಬ್ರಹ್ಮಣ್ಯರವರು, ಕಮಲ ಜಗನ್ನಾಥ್ ರವರು, ವಿಜಯಲಕ್ಷ್ಮಿ ಅವರೆಲ್ಲ ಬಂದಿದ್ದಾರೆ. ದಯಮಾಡಿ ಅವರೆಲ್ಲರೂ ವೇದಿಕೆಗೆ ಬರಬೇಕು. ಡಾಕ್ಟರ್ ಲಕ್ಷ್ಮೀದೇವಿಯವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಸಂಘದ ಗೌರವಾಧ್ಯಕ್ಷರಾದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಸುದರ್ಶನ್ ಅವರು ವೇದಿಕೆಯಲ್ಲಿ ಹಾಜರಾಗಬೇಕು. ಅಧ್ಯಕ್ಷರಾದಂತಹ ಶ್ರೀಮತಿ ರೇವತಿ ರಾಮಸ್ವಾಮಿ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಮತಿ ಚಂದ್ರಿಕಾ ಅವರು, ಡಾಕ್ಟರ್ ಲಕ್ಷ್ಮೀದೇವಿಯವರು, ಹಾಗೆ ಶ್ರೀಮತಿ ಚಂದ್ರಿಕಾ, ಶ್ರೀಮತಿ ಸುಮತಿ, ವಿಜಯಲಕ್ಷ್ಮಿ ಅವರು ಎಲ್ಲರೂ ವೇದಿಕೆಯಲ್ಲಿ ಹಾಜರಾಗಬೇಕು. ಜಗನ್ನಾಥ್ ಅವರು ದಯಮಾಡಿ ಸುಬ್ರಹ್ಮಣ್ಯರವರು ಪ್ರಾರ್ಥನೆ ಮಾಡೋಣ. ಜಗದ್ಗುರು ಶಂಕರಾಚಾರ್ಯ ವಿರಚಿತ ಕಲ್ಯಾಣ ಸ್ತವದಿಂದ ಒಂದು 5 ಶ್ಲೋಕಗಳನ್ನ ಎಲ್ಲರೂ ಹೇಳೋಣ. ಅವರ ಜಯಂತಿಯ ಕುರಿತ. प्रलयाभिभूता एकस्य एव जननी
ವೈಯಕ್ತಿಕ ಪ್ರಾರ್ಥನೆಯಾಗಿ ಕುಮಾರಿ ಆಜ್ಞಾ ನಮ್ಮ ಗೆಳತಿ ಸಾವಿತ್ರಿಯವರ ಮಗಳು ಒಂದು ದೇವಸ್ಥಾನ ಮಾಡಲಿದ್ದಾರೆ. ಕುಮಾರಿ ಆಜ್ಞಾ ಬಹಳ ಚೆನ್ನಾಗಿ ಮುದಾಕರಾದ ಮೂಲಕ ಕರದಲ್ಲಿ ಸಂತೋಷದಿಂದ ಇರುವಂತಹ ಗಣಪತಿಯ ಸ್ತುತಿಯನ್ನು ಮಾಡಿದ್ದಾರೆ. ಈ ಪಂಚರತ್ನ ಈ ಶ್ಲೋಕವನ್ನ ಆದಿಯನ್ನು ಶಂಕರಾಚಾರ್ಯ ದರ್ಶನ ಮಾಡಿರುವಂಥದ್ದು ಅವರಿಗೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಮೊದಲಿಗೆ ನಮ್ಮ ಎಲ್ಲ ಗೆಳತಿಯರಿಗೂ ಸ್ವಾಗತವನ್ನ ಹಾಗೂ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೇನೆ. ಯಾಕೆಂತಂದ್ರೆ ಈ ಗುರಿ ಬಿಸಿಲ ಕಾಲದಲ್ಲೂ ಸರ್ವಾಭರಣ ಶೃಂಗಾರ ಭೂಷಿತೆಯಾಗಿ ಸೀರೆ ಉಟ್ಕೊಂಡು ಸೆಕೆಯನ್ನು ಲೆಕ್ಕಿಸದೆ ನಳನಳಿಸ್ತಾ ಸಂತೋಷದಿಂದ ಲಘುಮುಖದಿಂದ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗೌರವಾಧ್ಯಕ್ಷರಾದಂತಹ ಶ್ರೀಮತಿ ವಿಜಯ ಸುದರ್ಶನ್ ಅವರಿಗೆ ಎಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಧ್ಯಕ್ಷರಾದಂತಹ ಶ್ರೀಮತಿ ರೇವತಿ ರಾಮಸ್ವಾಮಿ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಇಂದಿನ ವಂದೇ ಮಾತರಂ ಅಭಿಯಾನದ ರೂವಾರಿಗಳಾದಂತಹ ಡಾಕ್ಟರ್ ಚಂದ್ರಶೇಖರ್ ಅವರು, ಡಾಕ್ಟರ್ ಲಕ್ಷ್ಮೀದೇವಿ ಅವರು, ಶ್ರೀಮತಿ ಚಂದ್ರಿಕಾ ಅವರು, ಶ್ರೀಮತಿ ಸುಮತಿ ಅವರು, ಸುಬ್ರಹ್ಮಣ್ಯ ಅವರು, ಕಮಲಾ ಜಗನ್ನಾಥ್ ಅವರು ಹಾಗೂ ವಿಜಯಲಕ್ಷ್ಮಿ ಅವರು ಎಲ್ಲರಿಗೂ ಸಹ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದು ನಾವೆಲ್ಲ ಈ ದೇವಮಾನವರಾದಂತಹ ಮಹಾಪುರುಷರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ವಿ. ಈ ಸರ್ವ ಜನಾಂಗದ ಶಾಂತಿಯನ್ನು ನಮ್ಮ ಗೆಳತಿ ಸಂಘದಲ್ಲಿ ಇವತ್ತು ಆವಿರ್ಭಾವಗೊಂಡಿದೆ ಅಂತ ನಾನು ಹೇಳಲು ಇಷ್ಟಪಡ್ತೇನೆ. ಮೊದಲಿಗೆ ಜಗದ್ಗುರು ಶಂಕರಾಚಾರ್ಯ ಬಗ್ಗೆ ಒಂದೆರಡು ಮಾತು. ಅದ್ವೈತ ತತ್ವ ಸಿದ್ಧಾಂತ ಪ್ರತಿಪಾದಕರು ಹಾಗೂ ಹಿಂದೂ ಸಂಸ್ಕೃತಿಯ ರಕ್ಷಕರು. ಇವರು ಭಗವಾನ್ ಶಂಕರನ ಅಂಶದಲ್ಲಿ ಅವತಾರವೆತ್ತಿ ಅತಿ ಉತ್ಕೃಷ್ಟವಾದ ಕನಕಧಾರ ಸ್ತೋತ್ರ, ಮನೀಷಾ ಪಂಚಕ, ವೇದಾಂತ ವ್ಯಾಖ್ಯಾನಗಳು, ಭಾಷ್ಯಗಳು, ಭಜಗೋವಿಂದ, ಕಲ್ಯಾಣ ವಿಶಿಷ್ಟವ, ಶಿವಾನಂದ ಲಹರಿ, ಸೌಂದರ್ಯ ಲಹರಿ, ಹೀಗೆ ಇನ್ನು ಮುಂತಾದ ಅನೇಕ ಅನರ್ಘ್ಯ ಸ್ತೋತ್ರ ರತ್ನಗಳನ್ನು ನೀಡಿ ಮನುಕುಲವನ್ನು ಉದ್ಧಾರ ಮಾಡಿದ್ದಾರೆ. ಅಮ್ಮನ ಬಗ್ಗೆ ಹೇಳಬೇಕು ಅಂತಂದ್ರೆ ಮಾತ್ರ ದೇವೋಭವ. ಬೆಳಿಗ್ಗೆ ಎದ್ದಾಗ ಬಾಯಿಂದ ಬರೋ ಮೊದಲ ಪದವೇ ಅಮ್ಮ. ಕಾಲು ಜಾರಿ ಬಿದ್ದಾಗ ಬಾಯಿಂದ ಬರೋ ಮೊದಲ ಪದ ಅಮ್ಮ. ಮೊದಲು ನುಡಿ ಕಲಿಸಿದವಳೇ ಅಮ್ಮ. ಹೃದಯದ ಮಿಡಿತಕ್ಕೆ ಕಾರಣವೇ ಅಮ್ಮ. ತನ್ನ ಮಕ್ಕಳ ಪಂಚ ಪ್ರಾಣವೇ ಅಮ್ಮ. ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ವಿ. ಜಗಜ್ಯೋತಿ ಬಸವೇಶ್ವರರು ಶಿವನ ಅನುಯಾಯಿಯಾಗಿದ್ದು 12ನೇ ಶತಮಾನದಲ್ಲಿ ಬಸವ ಯುಗವನ್ನೇ ಆರಂಭಿಸಿದವರು. ತತ್ವಜ್ಞಾನಿ ಬಸವಣ್ಣನವರು ವಚನ ಸಾಹಿತ್ಯ ಭಂಡಾರವನ್ನು ಸಮಾಜಕ್ಕೆ ಕೊಡುಗೆಯಾಗಿದ್ದಾರೆ. ಇವರ ಆರಾಧ್ಯ ದೈವ ಕೂಡಲ ಸಂಗಮ ಬಸವಣ್ಣನವರು ವಿಶ್ವಗುರು ಎಂದೇ ಪ್ರಸಿದ್ಧರು. ಬುದ್ಧ ಜಯಂತಿಯ ಬಗ್ಗೆ ಹೇಳೋದಾದ್ರೆ ರಾಜಕುಮಾರ ಸಿದ್ಧಾರ್ಥನಾಗಿ ಜನಿಸಿ ನಂತರ ಜ್ಞಾನೋದಯ ಹೊಂದಿ ಬೌದ್ಧ ಧರ್ಮದ ಸಂಸ್ಥಾಪಕರಾದ ಗೌತಮ ಬುದ್ಧರ ಜನ್ಮದಿನ ಸ್ಮರಣೆಯಾಗಿ ಬುದ್ಧ ಜಯಂತಿಯನ್ನು ಆಚರಿಸುತ್ತೇವೆ.
ವೈಶಾಖ ಮಾಸದ ಹುಣ್ಣಿಮೆ ಎಂದು ಆಚರಣೆ ಮಾಡುವುದರಿಂದ ಬುದ್ಧ ಪೂರ್ಣಿಮಾ ಎಂದು ಕರೆಯಲಾಗುತ್ತದೆ. ಬುದ್ಧನ ಜನನ, ಜ್ಞಾನೋದಯ, ನಿರ್ಮಾಣ ಈ 3 ಹಂತಗಳ ಪ್ರತೀಕವಾಗಿ 3 ಬಾರಿ ಆಶೀರ್ವಾದದ ಹಬ್ಬವೆಂದು ಇದನ್ನು ಹೇಳಲಾಗುತ್ತದೆ. ಸತ್ಯ, ಅಹಿಂಸೆ, ತ್ಯಾಗಗಳ ಪ್ರತೀಕವಾದ ಗೌತಮ ಬುದ್ಧನಿಗೆ ಶರಣು ಹೋಗೋಣ. ಬುದ್ಧಂ ಶರಣಂ ಗಚ್ಛಾಮಿ, ಬುದ್ಧಂ ಶರಣಂ ಗಚ್ಛಾಮಿ, ಬುದ್ಧಂ ಶರಣಂ ಗಚ್ಛಾಮಿ. ವರ್ಧಮಾನ ಮಹಾವೀರರು 2500 ವರ್ಷಗಳ ಹಿಂದೆ ಕ್ಷತ್ರಿಯರಾಗಿ ಜನಿಸಿದರು. 30ನೇ ವಯಸ್ಸಿನಲ್ಲಿ ಜ್ಞಾನೋದಯ ಹೊಂದಿ ಜೈನ ಧರ್ಮ ಪ್ರತಿಪಾದಕರಾಗಿ ಅಹಿಂಸೆ, ಸತ್ಯ, ಆಸ್ಥೇಯ ಪ್ರತಿಪಾದನೆ, ಅಪರಿಗ್ರಹ ತತ್ವ ಬೋಧನೆಯನ್ನು ಮಾಡುತ್ತಿದ್ದವರು. ಜಿನ ಎಂದರೆ ಮೋಹವನ್ನು ಗೆದ್ದವನು ಎಂದರ್ಥ. ಇನ್ನು ಶ್ರೀ ರಾಮಾನುಜಾಚಾರ್ಯರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರಾಗಿದ್ದು ಕರ್ನಾಟಕದ ಮೇಲುಕೋಟೆಯಲ್ಲೂ ಸಹ ನೆಲೆಸಿದ್ರು. ಶ್ರೀ ವೈಷ್ಣವ ಧರ್ಮ ಪ್ರತಿಪಾದಕರು, ವೇದಾಧ್ಯಯನ ಸಂಪನ್ನರು, ವೈವಾಹಿಕ ಜೀವನವನ್ನು ತೊರೆದು ಸನ್ಯಾಸ ದೀಕ್ಷೆ ಸ್ವೀಕರಿಸಿದರು. ಅನೇಕ ಭಾಷ್ಯ, ಬ್ರಹ್ಮಸೂತ್ರ, ವೇದಾಂತ, ವೇದಾರ್ಥ ಸಂಗ್ರಹ, ಗೀತ ಭಾಷ್ಯ, ವೇದಾಂತ ಸಂಗ್ರಹ ಸಾರ, ಗೀತ ಭಾಷ್ಯ, ಶ್ರೀರಂಗ, ಗದ್ಯ ಮುಂತಾದ ಪ್ರಸಿದ್ಧ ಕೃತಿಗಳನ್ನು ರಚಿಸಿದ ಅನನ್ಯ ದೈವ ಭಕ್ತರು, ಅಪಾರ ಜ್ಞಾನಿಗಳು. ವಿಶಿಷ್ಟಾದ್ವೈತ ಸಿದ್ಧಾಂತ ಪ್ರತಿಪಾದಕರು, ವೈಷ್ಣವ ಮತದಲ್ಲಿ ಅದನ್ನು ಪ್ರತಿಪಾದಿಸುವಂತವರು ಆಗಿದ್ದರೂ ಕೂಡ ಸರ್ವ ಮತದವರಿಗೂ ದೇವಾಲಯ ಪ್ರದೇಶಕ್ಕೆ ಅವಕಾಶ ನೀಡಿದಂತವರು. 120 ವರ್ಷ ಧರ್ಮ ಬೋಧಕರಾಗಿ ಸಮಾನತೆಯ ಪ್ರತೀಕವಾಗಿ ಬದುಕಿದಂತವರು. ಡಾಕ್ಟರ್ ಶಿವಕುಮಾರ ಸ್ವಾಮಿಯವರ ಬಗ್ಗೆ ಹೇಳುವುದಾದರೆ ಮಾನವತಾವಾದಿ, ಶಿಕ್ಷಣ ತಜ್ಞ, ಸಿದ್ಧಗಂಗಾ ಮಠದ ಮುಖ್ಯಸ್ಥರು, ಕರ್ನಾಟಕ ರತ್ನ 2007ರಲ್ಲಿ ಅವರಿಗೆ ಲಭಿಸಿದೆ. ಪದ್ಮಭೂಷಣ ಪ್ರಶಸ್ತಿಯನ್ನು ಈಡೇರಿಸಿಕೊಂಡಿದ್ದಾರೆ. ನಡೆದಾಡುವ ದೇವರು ಎಂದೇ ಹೆಸರುವಾಸಿ, ಹಿಂದೂ ವೀರಶೈವ ಲಿಂಗಾಯತ ಧರ್ಮದ ಅನುಯಾಯಿಯಾಗಿದ್ದವರು. 111 ವರ್ಷ ಸಾರ್ಥಕ್ಯದ ಬದುಕು ನಡೆಸಿದಂಥವರು. ಎಲ್ಲರಿಗೂ ನಮ್ಮೆಲ್ಲರೂ ಸೇರಿ ಒಂದು ನಮನವನ್ನು ಸಲ್ಲಿಸೋಣ. ಕಾರ್ಯಕ್ರಮದಲ್ಲಿ ನಾವು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮದ ಒಂದು ಚಾಲನೆಯನ್ನು ನೀಡಿದ್ದೇವೆ. ಇದು ದೀಪ ಪ್ರಜ್ವಲನೆಯನ್ನು ನಮ್ಮ ಎಲ್ಲರ ಗಣ್ಯರು ಸೇರಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಜ್ಯೋತಿಸ್ತವ ಭಾನುರಾನ ಹನಿಮೆ ರಾತ್ರೌ ಪ್ರದೀಪಾದಿಕಂ ಸ್ಯಾದೇವಂ ರವಿದೀಪದರ್ಶನವಿದೌ ಕಿಂ ಜ್ಯೋತಿರಾಜ್ಞಾಹಿಮೆ ಚಕ್ಷುಸ್ತಸ್ಯ ನಿಮೀಲನಾದಿ ಸಮಯೇ ಕಿಂ ವಿದ್ಯೋ ದರ್ಶನೆ ಕಿಂ ತದಾಹಮತೋ ಭವಾನ್ ಪರಮಕಂ ज्योतिस्तदस्मि प्रभो ज्योतिस्तदस्मि प्रभो किं ज्योतिस्तव भानुमान हरिमे रात्रौ प्रदीपादिकं स्यादेवं रविदीपदर्शनविधौ किं ज्योतिराख्यायिमे चक्षुस्तस्य निमीलनादि समये किं विद्यो दर्शने किं तत्राहमतो भवान् परमकं ज्योतिस्तदस्मि प्रभो ज्योतिस्तदस्मि प्रभो ಜಗದ್ಗುರು ಶಂಕರಾಚಾರ್ಯವರಿಗೆ ಜೈ, ಬಸವಣ್ಣನವರಿಗೆ ಜೈ, ಶಿವಕುಮಾರ ಸ್ವಾಮಿಯವರಿಗೆ ಮಹಾವೀರರಿಗೆ ಬೌದ್ಧರಿಗೆ बुद्धं शरणं गच्छामि सर्वं शरणं गच्छामि सर्वं शरणं गच्छामि. ಬಂದರು ನನ್ನದು ಬುದ್ಧನೇ ಆಗ್ಬೋದು. ಪ್ರತಿಯೊಬ್ಬರೂ ಕೂಡ ಮಾನವತಾವಾದಿಗಳಾಗಿ ಮಾನವರ ರಕ್ಷಣೆಯನ್ನು ಮಾಡಬೇಕು, ಸಂಕಷ್ಟಗಳನ್ನು ಪಾರು ಮಾಡಬೇಕು, ಅಶಾಂತಿಯನ್ನು ತಪ್ಪಿಸಬೇಕು, ಪ್ರಪಂಚದಲ್ಲಿ ಶಾಂತಿ ನೆಲೆಸ ಹಾಗೆ ಮಾಡಬೇಕು ಅನ್ನತಕ್ಕಂಥ ಒಂದು ಸುಂದರವಾದಂತಹ ಒಂದು ಭಾವನೆಗಳನ್ನು ಮೂಡಿಸೋದಕ್ಕೋಸ್ಕರ ಎಲ್ಲರೂ ಜನಿಸಿದ್ದು. ಅವರೆಲ್ಲರೂ ಕೂಡ ಮಹಾನುಭಾವರು. ಅದೇ ಥರ ತಾಯಿಯೂ ಕೂಡ ಹಾಗೆ ಅಪೇಕ್ಷೆ ಪಡ್ತಾಳೆ. ಎಲ್ಲ ಮಕ್ಕಳು ಕೂಡ ಚೆನ್ನಾಗಿರಬೇಕು, ನನ್ನ ಮಕ್ಕಳು, ನಮ್ಮ ಭಾರತಾಂಬೆಯ ಮಕ್ಕಳು ನಾವೆಲ್ಲ ಒಂದೇ ಆಗಿರಬೇಕು, ನಾವೆಲ್ಲ ಚೆನ್ನಾಗಿರಬೇಕು ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆಂದರೆ ಇದಕ್ಕೋಸ್ಕರನಾದ್ರೂ ನಾನು ಓದಬೇಕಾಗ್ತದೆ, ಇಲ್ದಿದ್ರೆ ಓದ್ತಿರ್ಲಿಲ್ಲ. ಶ್ರೀ ಶಂಕರಾಚಾರ್ಯರ ಬಗ್ಗೆ, ರಾಮಾನುಜಾಚಾರ್ಯರ ಜೀವನ ಚರಿತ್ರೆಗಳನ್ನೆಲ್ಲ ನಮ್ಮ ಕಣ್ಣು ಮುಂದೆ ಇಟ್ಟಿದ್ದಾರೆ. ಡಾಕ್ಟರ್ ಲಕ್ಷ್ಮಿ ಅವರಿಗೆ ಅತ್ಯಂತ ಹೃತ್ಪೂರ್ವಕವಾದ ಧನ್ಯವಾದಗಳು.
ಸುಮತಿಯವರು ಅಮ್ಮನ ಬಗ್ಗೆ ಮಾತಾಡ್ತಾರ. ನಾನು ಜಾಸ್ತಿ ಸಮಯ ತಗೊಳ್ಳೋದು. ಹಾಗೆ ಸಪ್ಲೈನೂ ಇಲ್ಲ, ಕರೆಂಟೂ ಇಲ್ಲ, ಹಿರಿಯರ ಬಗ್ಗೆ ಮೇಡಮ್ಮು ಅಷ್ಟು ಚೆನ್ನಾಗಿ ತಿಳಿಸ್ಕೊಟ್ರು. ಹಾಗೆ ನಿಮ್ಮ ಸಂಘದ ಅನ್ನಪೂರ್ಣ ಅವರು ತಿಳಿಸ್ಕೊಟ್ರು. ವಿಶ್ವ ಅಮ್ಮಂದಿರ ದಿನ ಆಗಿರೋದ್ರಿಂದ 2 ಮಾತು ಹೇಳಲೇಬೇಕು. ಆದರೆ ವಿಶ್ವ ಅಮ್ಮಂದಿರ ದಿನಕ್ಕೆ ಅಡಿಪಾಯ ಹಾಕ್ಕೊಟ್ಟಿದ್ದೆ ನಮ್ಮ ಭಾರತ ಅನ್ನೋ ಹೆಮ್ಮೆ ಅನುಮಾನನೇ ಇಲ್ಲ. ಹೆಮ್ಮೆ ಮನು ತನ್ನ ಸ್ಮೃತಿನ ಹೇಳಿದ್ದಾನೆ ಸಾವಿರಾರು ವರ್ಷಗಳಿಂದ, ಎತ್ರ ನಾರಿಯಸ್ತು ಪೂಜ್ಯತೆ ರಮ್ಯತೆ ತತ್ರ ದೇವತ. ಅದು ನಿಜವಾದ ಮಾತು ಅಷ್ಟೇ. ದ್ರೌಪದಿಗೆ ಒಂದು ಗೌರವ ಸಿಗಲಿಲ್ಲ ಅಂತ ಯಾವ ರೀತಿ ಕುರುವಂಶ ಸರ್ವನಾಶ ಆಯಿತು, ಅದರ ಮೂಲ ಏನು ಅನ್ನೋದು ಎಲ್ಲರಿಗೂ ತಿಳಿದಿದೆ. ಅದ್ರ ಬಗ್ಗೆ ಹೇಳೋದೇನು ಅವಶ್ಯಕತೆ ಇಲ್ಲ. ಇಲ್ಲಿ 4 ಯುಗ, ತ್ರೇತ, ತ್ರುತ, ಕಲಿ ಮತ್ತು ದ್ವಾಪರ ಮತ್ತು ಕಲಿಯುಗದ ಒಂದೊಂದು ಉದಾಹರಣೆ ಕೊಟ್ಟು ನನ್ನ ಒಂದು ಮಾತನ್ನು ಮುಗಿಸ್ತೀನಿ. ಇನ್ನೂ ಹೇಳಬೇಕು ಅಂದರೆ ನಾವು ರಾಜರಾಜೇಶ್ವರಿ ಸನ್ನಿಧಾನದಲ್ಲಿದ್ದೀವಿ. ಅವಳೇ ನಮ್ಮ ದಿವ್ಯ ಶಕ್ತಿ, ಆದಿಪರಾಶಕ್ತಿ. ನೀವು ಇದಕ್ಕೆ ಹೋದರೆ, ಮಧುರೆ ಮೀನಾಕ್ಷಿಗೆ ಹೋದರೆ ಸುಮಾರು ಜನ ನೋಡಿದ್ದೀರಿ ಅನಿಸುತ್ತೆ. ಮಧುರೆ ಮೀನಾಕ್ಷಿ ಮಧ್ಯ ಕೂತಿದ್ದಾಳೆ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಅಲ್ಲಿ ಹೋದ್ರೆ ನಮ್ಮನ್ನು ನಾವೇ ಮರ್ತು ಬಿಡ್ತೀವಿ. ಹೋದ ತಿಂಗಳು ನಮ್ಮನ್ನು ಕರ್ಸಿದ್ರು ಸತ್ಸಂಗದಿಂದ. ನಮಗೆ ನಾವು ಸತ್ಸಂಗದವರು ಅಂತ ಗೊತ್ತಾದಾಗ ಅಲ್ಲೇ ಕೂರಿಸಿ ದೇವಿ ಮುಂದೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ ನನಗೆ ಈಗಲೂ ರೋಮಾಂಚನ ಆಗ್ತಾ ಇದೆ ಅದನ್ನು ನೆನೆಸ್ಕೊಂಡು. ನಿಮ್ಮಗಳ ಮುಖದಲ್ಲೆಲ್ಲ ಇರೋವಂಥ ದಿವ್ಯ ಕಲೆ, ತಾಯಿಯ ಆಶೀರ್ವಾದ, ನೀವುಗಳೆಲ್ಲ ಆದರ್ಶ. ಇಂಥ ಒಂದು ಸತ್ಸಂಗ ಮಾಡಿಕೊಂಡು ಸಾವಿರಾರು ಜನನ ಸೇರಿಸಿ ಒಂದೊಬ್ಬರು 100 ಜನ ಕೇಳ್ತಾ ಇದ್ದೀರಾ. ಇದು ಒಂದು ಪೂರ್ತಿ ಪಾಸಿಟಿವ್ ವೈಬ್ರೇಷನ್ ನನಗೆ ಬರುತ್ತೆ. ನಾನು ಈ ಗುಂಪಿನ ಒಂದು ಸದಸ್ಯೆ, ಈ ಸತ್ಸಂಗದಲ್ಲಿದ್ದೀನಿ ಅನ್ನೋದೇ ಒಂದು ಖುಷಿ. ಅದೇ ಥರ ನನಗೆ ಆದರ್ಶ ನಾಯಕರಿದ್ದಾರೆ, ಎಲ್ಲರಿಗೂ ಅವಕಾಶಕ್ಕೆ ಕೃತಜ್ಞತೆ ನಮಸ್ಕಾರಗಳನ್ನು ಸಲ್ಲಿಸ್ತಾರೆ. ನಮ್ಮ ಗೆಳತಿಯೂ ಆದಂಥ ಸುಮತಿ ಸುಬ್ರಹ್ಮಣ್ಯರವರು ಬಹಳ ಚೆನ್ನಾಗಿ ಅಮ್ಮಂದ್ರ ಬಗ್ಗೆ, ಪುರಾಣ ಪ್ರಸಿದ್ಧ ಸ್ತ್ರೀಯರ ಬಗ್ಗೆ, ಮಾತೆಯರ ಬಗ್ಗೆ ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ನಮ್ಮ ಪ್ರೀತಿಯ ಅಧ್ಯಕ್ಷರಾದಂಥ ರೇವತಿ ರಾಮಸ್ವಾಮಿ ಅವರು ನಮ್ಮ ಎಲ್ಲ 1-2 ಮಾತುಗಳನ್ನ ಹೇಳಬೇಕು. ಆಮೇಲೆ ಒಂದು ಹಾಡು. ಎಲ್ರಿಗೂ ನಮಸ್ಕಾರ. ನನ್ನ ಮಾತು ಕೇಳೇ ಇರ್ತೀರಿ. ಈಗ ಬೇಕಾದಷ್ಟು ಜನ ಹಿರಿಯರೆಲ್ಲ ಇಲ್ಲಿ ವೇದಿಕೆ ಮೇಲೆ ಕೂತಿದ್ದಾರೆ. ಅವರೆಲ್ಲ ತುಂಬ ಚೆನ್ನಾಗಿ ಎಲ್ಲ ಮಹನೀಯರ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಡಾಕ್ಟರ್ ಲಕ್ಷ್ಮೀ ಅಮ್ಮ ಅಂತೂ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಅಮ್ಮಂದಿರಂತೂ ನಮ್ಮ ಸನಾತನ ಧರ್ಮದಲ್ಲಿರುವಂತಹ ಎಲ್ಲ ಅಮ್ಮಂದಿರನ್ನ ಪರಿಚಯ ಮಾಡಿಕೊಟ್ಬಿಟ್ಟಿದ್ದಾರೆ ಸುಮತಿ ಅಮ್ಮ. ನನಗೆ ಹೇಳೋಕ್ಕೇನೂ ಇಲ್ಲ. ಆದರೂ ಅನ್ನಪೂರ್ಣ ಅವರು ಹೇಳಲೇಬೇಕು ಅಂದರೆ 4 ಮಾತು ಹೇಳ್ತೀನಿ. ನಮ್ಮದು ಸನಾತನ ಧರ್ಮ, ಇದನ್ನು ಯಾರೂ ಅಳಿಸೋಕ್ಕಾಗಲ್ಲ. ಯಾರು ನಾಶ ಮಾಡ್ತೀನಿ ಅಂತ ಎಷ್ಟು ಪಣ ತೊಟ್ಟರು ಆಗೋದಿಲ್ಲ. ಅಷ್ಟು ಬೇರೂರಿರುವಂತಹ ಧರ್ಮ ಇದು. ಎಲ್ಲೆಲ್ಲಿ ಹೇಗೆ ತನ್ನ ನಂಬೆ ಗೊಂಬೆಗಳನ್ನು ಹರಡಿದೆ ಅನ್ನೋದನ್ನ ನಾವು ಯಾರು ಗುರುತು ಹಚ್ಚಕ್ಕಾಗಲ್ಲ. ಯಾರ್ಯಾರೋ ಮಾತಿಗೆ ನಾನು ಅದನ್ನು ಅಳಿಸ್ಬಿಡ್ತೀನಿ, ಹೋಗಿಸ್ಬಿಡ್ತೀನಿ ಅಂತಂದ್ರೆ ಆಗಲ್ಲ. ಇಂತಹ ಸಂಸ್ಥೆಗಳು, ಇಂತಹ ಸಂಸ್ಥೆಯಲ್ಲಿರುವಂತಹ ತಾಯಂದಿರೋದನ್ನು ಅಳಿಸೋದಕ್ಕೆ ಖಂಡಿತ ಬಿಡಲ್ಲ. ಅದು ಅಮ್ಮಂದಿರ ಚಾತಿ ಚಾಟ್ಯತೆ. ನಾವು ಹೋಗ್ತೀವಿ ಎಂದು ಬಿಡಲ್ಲ. ಕಡೆ ಪಕ್ಷ ಮಗುಗೆ ರಾತ್ರಿ ಬೆಳಗ್ಗೆ ಹೇಳುವಾಗ ಇದು ಕರಾಗ್ರೆ ವಸತೆ ಲಕ್ಷ್ಮಿ ಹೇಳ್ಕೊಡ್ತೀವಿ, ರಾತ್ರಿ ಮಲಗುವಾಗ ರಾಮಸ್ಕಂದಮ್ಮ ಹೇಳ್ಕೊಡ್ತೀವಿ, ಶುಕ್ಲಾಂಬರಂ ಅಂತೂ ಹೇಳ್ತೀವಿ, ಸರಸ್ವತಿ ನಮಸ್ತುಭ್ಯಂ ಹೇಳಿ ಎಲ್ಲಿ ಹೋಗುತ್ತೆ.